ನಮ್ಮ ಅಪ್ಪರು ಓ ಅದಕ್ಕೆ ನರಸಿಂಹರಾಜು ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ಕರಿ. ಓ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ. ಓ ಬಂದು ನಮ್ಮ ತೋಟದ ಹತ್ರ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ಆಯ್ತು ಸ್ವಾಮಿ. ನಮ್ಮ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ. ಏನ ಆಯ್ತು ಸ್ವಾಮಿ. ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು, ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ. ಬೈಯದ್ರಾಗ ಅರ್ಥ ಏನೈತೆ? ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ. ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಬೇರೆ ಯಾರನ್ನ ಗಣಸಾಗಿದ್ರೆ ಹಾ ಎಷ್ಟೆಷ್ಟು ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದು ಮಾಡಿ ನಿಮ್ಮ ಹೆಂಡತಿ ಮಕ್ಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಹ್ಞೂ ಸ್ವಾಮಿ, ಆಲೆ ಒಂದ್ 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು. ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ, ಚಪ್ಲಿ ಕೊಡ್ತಿರ್ಲಿಲ್ವಂತೆ, ಮನೆಗ್ ಬರೀ ಗಲಾಟಿ ಯಾವಳ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ. ಎಲ್ಲ ಕ್ಷಮಿಸಿ. ಅದಕ್ಕೆ ನಮ್ಮ ಅಪ್ಪರು ಹಲೋ ಸ್ವಾಮಿ, ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ. ಅವಳ್ದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ, ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತಿ ಎಲ್ಲ ಬಡವ್ರುಗಳು ದಾನ ಕೊಟ್ಬಿಟ್ಟು ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗೋಣ. ಒಡವೆ ಒಂದಿರ್ಲಿ, ಒಡವೆ ನಮ್ಮ ಊರ್ಗ್ ಹೋದ್ಮೇಲೆ ಯಾವ್ದಾನ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ, ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ. ಅದಕ್ಕೆ ನಾಳೆ ಶುಕ್ರವಾರ ಬೇಡ, ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ, ನಾನು ಫೋನ್ ಮಾಡ್ತೀನಿ. ಭಾನುವಾರ ಏನೋ ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ. ದಯವಿಟ್ಟು ನಮ್ಮಿಂದ ನಿನ್ಗೆ ಏನನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು, ಜಮೀನ್ಗೆ ಯಾರಿಗಾನ ಕೆಲಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಬೇಡ್ರಿ. ನಿಮ್ ಜೊತೆಗೆ ಹುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವು ಮಾಡ್ಕೊಡ್ತೀವಿ. ನಮ್ಮ ಇದರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ, ನೀವು ಮನೆ ಕಟ್ಟಕ್ಕೆ ನನ್ನ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು, ಒಳ್ಳೇದು ದೇವ್ರು ನಮ್ದೇನೇ ಸ್ವಾಮಿ. ನನ್ನ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ 2 ಲೋಡ್ ಮಳ್ಳು, ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ. ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ, ಕದಗಳು ಮಾಡ್ಸಕ್ಕೆ ಅರ್ಕಿಲಸ್ ಮರ ಎಲ್ಲ ಇದೆ, ಕೊಡ್ತೀವಿ. ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ದೇ ಲಾರಿಗಳಿದಾವೆ, ನಮ್ದೇ ಲಾರಿಗೆ ಸಿಮೆಂಟುನು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಳ್ಸ್ತೀನಿ ಅಣ್ಣ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ ಮನ್ಸ ಇಟ್ಕೊಂಡು ಕ್ಷಮಿಸ್ಬೇಕು. ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಿ. ಪಟಾಕಿಗೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡೆದ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದ್ ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಮಳೆ ಸ್ವಾಮಿ ಆಚೆ ಕಡೆ. ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ. ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕೂ ಎದ್ರಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮತ್ತೆ ಮನೆಗೆ ಇದ್ರೆ ನಮಗ್ ಟವರ್ ಕೇಳ್ಸಲ್ಲ. ಮಾತಾಡಿದ್ದೆ 2 ಸರಿ ಮಾತಾಡೋಣ, ಹೇಳಿ ಸರ್. ನೀವೇನೆ ಕೇಳಿಸ್ತಾ ಇದೆ ಸ್ವಾಮಿ? ಈಗ ಕೇಳಿಸ್ತೈತೆ, ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ, ಅಲೆಗಂದು 3 ದಿನದಿಂದಲೂ ಇರ್ಲಿ ಅಣ್ಣ. ನಾನು ಹೇಳದ್ನಲ್ಲ, ನನ್ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಅನ್ಲ. ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳ್ ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು. ನೀವ್ ಅವಾಗ ಕೆಲ್ಸ ಮಾಡಿಲ್ಲ. ನನ್ ಕಡೆಯಿಂದ ನೀವ್ ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, 1 ಲೋಡ್ ಮಳ್ಳು, ಆಮೇಲೆ ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ. ನಮ್ಮ ಇದ್ರಲ್ಲಿ ತೋಟದಲ್ಲಿ ಅರ್ಕಿಲಸ್ ಮರಗಳವೆ, ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ, ನೀವೇನ್ ಬೇಕಾದ್ರೆ ಮಾಡಿಸ್ಕೊಳ್ರಿ. ಆಮೇಲೆ ನಮ್ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಬರಕ್ ಹೇಳಿದಾರೆ. ನಾನು ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಮಾಡ್ತೀನಿ, ದಯವಿಟ್ಟು ಬನ್ನಿ. ನಮ್ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ, ಬೇಡ ಅನ್ಬೇಡ್ರಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ. ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು. ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು. ನಮ್ಮ ಅಪ್ಪರು ನಿಮ್ಗೆ ಒಂದ್ 2 ಲಕ್ಷ ರೂಪಾಯಿ ದುಡ್ಡುನು
ಹಾ ಒಂದು ಉಂಗುರ ಮಾಡಿ ಸಿಕ್ಕಿದ್ದಾರೆ, ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ. ಹಾ ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ನು ಮಿಕ್ಕಿದ್ದು ನಿಮ್ಮ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ನ ತಮ್ಮ ಅಂತ ತಿಳ್ಕೊಳ್ಳಿ, ನನಗೆ ಫೋನ್ ಹಾಕ್ರಿ. ನೀವು ಬಂದ ಮೇಲೆ ನಾನೆಲ್ಲ ಮನೆಗೆ ಏನು ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಆಯ್ತಣ್ಣ, ಒಂದನೇ ಅಣ್ಣ ಬರ್ತೀನಿ. ಫೋನ್ ಮಾಡಿ ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ಆಯ್ತಣ್ಣ. ನೀವು ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನು ಮಾಡ್ಸಿದ್ದೀರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ಟು ಬನ್ರಿ, ನಮ್ಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ. ಖಂಡಿತ ಹೇಳ್ತೀನಿ ಸ್ವಾಮಿ. ಉರಿ ಹೊಡ್ತಾ ಕಮ್ಮಿ ಆಗೈತೆ. ಆಯ್ತು ಸ್ವಾಮಿ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಹೊಸದುರ್ಗಕ್ಕೆ ಬನ್ನಿ ನೀವು. ಹಲೋ ಸ್ವಾಮಿ, ಹೊಸದುರ್ಗಕ್ಕೆ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ಮ ಡ್ರೈವರ್ನ ಕಳಿಸ್ಕೊಡ್ತೀನಿ. ನಮ್ಮ ಡ್ರೈವರ್ ಕಾರ್ ತಗೊಂಡು ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ. ಬೇಕಾದ್ರೆ ಒಂದ್ 2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋ ಅಂತ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ಆಯ್ತು ಸ್ವಾಮಿ. ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ನೀರ್ ಮಣ್ಣು ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಇಂಗ್ರಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಬಾಯ ನೀರ್ ಮಣ್ಣು ತೆಗಿಬೇಕು. ಲೇ ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ. ಏನ್ ಹೇಳ್ಬೇಕು ಹೇಳ್ರಿ. ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಚೆಕ್ ಕೊಟ್ಟು ನೀನ್ ಅವ್ರ ಕಾರ್ ಹಿಡ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ 15-20. ನಿಮ್ ಯಜಮಾನ್ರ ದುಡ್ಡು ಇಸ್ಕೊಂಡು ಹೋದ್ರು, ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ ಅಂತ ನನ್ನ ಹತ್ರ ವಿಷಯ ಬಂದೈತದು. ನೋಡ, ಈಗ ನಾನು ಹೇಳ್ದಂಗೆ ಕೇಳಿ ನೀನು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು. ನಾನು ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನ ನಾನು ತಲೆ ಹಿಡ್ಕಟ್ಟು ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಾಡ್ತೀನಿ ಇದು ಮಾಡ್ಕೊಂಡಿದ್ರ ಏನು ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ನ ಮನೆ. ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ಏನಕ್ಕೆ ಮುಗೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರ ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ. ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು. ನನ್ನ ಜೊತೆಗೆ ನಾನು ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು. ನಮ್ಮ ಮನೆಗೆ ಫೋನ್ ಮಾಡ್ತಾರೆ, ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ. ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರ ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ಹಲೋ ಸ್ವಾಮಿ. ಗುರುಭ್ಯೋ ನಮಃ ನರಸಿಂಹರಾಜು. ಅಯ್ಯೋ, ಇದು ತಿರ್ಗಾ ರಾತ್ರಿಯಿಂದ ಅಲ್ಲೇ ತಪ್ಪಿಸ್ಕೊಂಬಂದವ್ರಿ ಸ್ವಾಮಿ. ಪಾಪ ಅವ್ರ ಅಣ್ಣವ್ರ ಒಡವೆ ವಸ್ತು ಎಲ್ಲ ತಪ್ಪಿಸ್ಕೊಂಬಂದವ್ರಿ ಅಂತ. ನೀವು ಸಿಗಲಿಲ್ಲ. ನಾವು ಅಲ್ಲೆಲ್ಲ ಪಕ್ಕೊಂಡು ಎಲ್ಲ ಬಿತ್ಕೊಂಬಂದ ಸ್ವಾಮಿ. ನಿಮ್ಮ ನಂಬಿಕೆ ಏನಾಗುತ್ತೆ ಅಂತ. ಯಾಕಪ್ಪ? ಈಗ ಬಂದು ರಾತ್ರಿ ಫೋನ್ ಮಾಡಿದ್ರು. ಒಂದ್ ಸ್ವಲ್ಪ ರಾತ್ರಿಯಿಂದ ಊಟ ಮಾಡಿಲ್ಲ. ರಾತ್ರಿಯಿಂದ ಗಲಾಟೆ ಮನೆಗೆ. ಒಂದ್ ಸ್ವಲ್ಪ ಟವರ್ ಇರೋದ ಮಾತಾಡೋ ಕ್ಲೀನಾಗೆ. ರಾತ್ರಿ ಗಲಾಟೆ ಮಾಡ್ಕೊಂಡು ಟವರ್ ಇರತ್ತದ ಮಾತಾಡ್ತಾರೆ. ಎಲ್ಲ ಇಲ್ಲಿ ಜನ ಕೇಳಿಸ್ಕೊಂತಾರೆ. ಏನಕ್ಕಪ್ಪ ಗಲಾಟೆ? ಇದು ಒಂದು ಇದಾಗಿ ಸ್ವಾಮಿ. ತಿರ್ಗಾ ನೀನ್ ಶುರು ಹಚ್ಕೊಂಡ ನೀನು ಅಂತ ರಾತ್ರಿ ಎಲ್ಲ ಆಚೆಗೆ ಮನಿಕೊಂಡಿದ್ದೆ ಸ್ವಾಮಿ. ಇದು ಅಪ್ಪರ ಒಂದ್ ಸ್ವಲ್ಪ ನೀನ್ ಟವರ್ ಇರತ್ತ ಮಾತಾಡೋದು. ನೀನ್ ಮಾತಾಡೋದು ನನಗೆ ಕೇಳಿಸುತ್ತೆ. ರಾತ್ರಿ ಗಲಾಟೆ ಆಯ್ತು. ತಿರ್ಗಾ ಎಮ್ಮಾರು ಅದೇ ಮೈ ಉರಿ ಹೊಡ್ತಾ ಬಂದು ಹಿಂಗೆಲ್ಲ ಕರ್ಕೊಂಡು ಹೋಯ್ರು ಅಂದ್ರಲ್ಲ, ಅವ್ರ ತಪ್ಪಿಸ್ಕೊಂಡು ಒಡ ವ್ಯವಸ್ಥೆ ಎಲ್ಲ ತಗೊಂಡು ಬಂದವ್ರಿಂದ ಅವ್ರ ಅಣ್ಣರೆಲ್ಲ ರಾತ್ರಿ ಎಲ್ಲ ಗೋಳಾಡ್ಕೊಂಡ್ ಫೋನ್ ಮಾಡಿದ್ರು ಸ್ವಾಮಿ. ತಿರ್ಗಾ ಶುರು ಹಚ್ಕೊಂಡ ನೀನ್ ಇದಕ್ಕೆ ಪೌಡ್ರ್ ಹಾಕೊಂಡು ಹೋಗೋದು ನಮ್ಮ ಮನೆಗೆ ಹಂಗೆ ಹಿಂಗೆ ಅಂತ ರೇಗಾಡಿ ರಾತ್ರಿಯಿಂದ ಊಟ ಇಲ್ಲ, ತಿಂಡಿ ಏನು ಇಲ್ಲ. ಅವಳೇನ ಹೋಗಿದ್ದ ಆಕೆ ನಿನಗೆ ಫೋನ್ ಮಾಡಿದ್ಲ? ಹ್ಞೂ ಸ್ವಾಮಿ, ಫೋನ್ ಮಾಡಿದ್ರು ರಾತ್ರಿ. ಅವ್ರ ಯಾರು ಶಿಲ್ಪ ಅನ್ನೋರ್ ಮನೇಲಿ ಅವ್ರೇನ್ ಸ್ವಾಮಿ. ಅವ್ರಿಗಿನ್ನ ಹತ್ತ ಅವರು ದೊಡ್ಡ ವ್ಯವಹಾರದವ್ರು ಅಂತ ಕಾಣುತ್ತೆ ರೀ. ಕೆಟ್ಟ ವಿಚಾರದಾಗ ಹೇಳ್ತಾರೆ ಸ್ವಾಮಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ನಾನು ನಿಮಿಷ. ಈಗ ಅವಳಿಗೇನಾಗಿದೆ ಅಂತ ಅಂದ್ರೆ ಹೋಗಿದ್ದಾಳೆ, ಹೋಗ್ಲಿ. ನಿನಗ್ ತೊಂದ್ರೆ ಬಂದು ಫೋನ್ ಮಾಡಿದ್ರು ಸ್ವಾಮಿ ನಮ್ಗೆ. ನಿನಗ್ ತೊಂದ್ರೆ ಕೊಡಬಾರ್ದು ಅಲ್ವಾ? ಹ್ಞೂ ಸ್ವಾಮಿ. ಅಷ್ಟ್ ಮಾಡ್ಬೇಕಲ್ವಾ?
ಅವ್ರ ಭಾರಿ ದೊಡ್ಡ ಇವರು ವ್ಯವಹಾರದಾರು, ಅವರು ಶಿಲ್ಪಾನ್ನರ್ ಅವರ ಫ್ರೆಂಡ್ಸು. ರಾತ್ರಿ ಎಲ್ಲ ಮಾಡಿ ಮನೆಗೆಲ್ಲ ಗಲಾಟೆ ಆಯ್ತು. ಇನ್ನ ಹೋಗಿ 3-4 ದಿನ ಇಲ್ಲ 2-3 ಸಾವಿರ ರೂಪಾಯಿ ತಗೊಂಡೋಗಿ ಖರ್ಚು ಮಾಡ್ಕೊಂಡ್ ಬಂದಿದ್ಯಾ. ಒಂದ್ ಹುಡುಗರಿಗೆ ಒಂದೊಂದ್ ಜೊತೆ ಬಟ್ಟೆ ಬರೋವು ಹಂಗೆ ಹಿಂಗೆ ಅಂತ ಬೇಗ ಸುದ್ದಿಗೆ ಬರಬಾರ್ದು ಅಲ್ವಾ? ಅಯ್ಯೋ ನಿಮ್ ಬೇಕಾದ್ರೆ ಅಲ್ಲೇ ಬಂದ್ ಮಟ್ಟಾಗ ನೋಡ್ತೀನಿ ಸ್ವಾಮಿ ನಾನು. ಹಂಗ ಫೋನ್ ಶೃಂಗೇರಿಗೆ ಬಂದಿದ್ದಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡಕ್ಕಿಲ್ವಾ ಬಂದು ಮಠದಲ್ಲಿ? ಅಯ್ಯೋ ಅಲ್ಲಿ ಇದು ಯಾರೋ ಅಲ್ಲಿ ಇದನ್ನ ಮಾತಾಡೋದು ಅಂತಂದ್ರಿ, ನಾಯಿ ಒಂದ್ ಬಿಟ್ಟು ನಿದ್ದೆಲ್ಲ ಕೇಳಿದೀನಿ ಸ್ವಾಮಿ. ಎಲ್ಲಾ ಸ್ವಾಮಿಗಳು ಗನ್ನಾಗ ಹಿಡ್ಕೊಂಡು ಹೊಡೆದ್ ಬಿಡ್ತಾರೆ ಇನ್ನ ಬೈದಾಗ. ನನ್ಗೆ ಹಂಗೂ ಹೋಗಿ ಅವ್ರನ್ನು ಕೇಳಿದೀನಿ, ಆ ಗನ್ನಾಗ ಗನ್ ಹಿಡ್ಕೊಂಡಿದ್ದಾರನ ಗನ್ಮೆನ್. ಆಮೇಲೆ ಅವ್ರನ್ನೇ ಕೇಳ್ಬಿಡಿ ಅಷ್ಟೊತ್ತಿಗೆ ಯಾರೋ ನಮ್ಮ ಜೊತೆಲಿ ಬಂದಿದ್ದರು ಬೇಡ ಅಂತ ಅಂದ್ರು. ಸ್ವಾಮಿಗಳನ್ನೇ ಕೇಳೋಣ ಅಂತ ಮಾಡಿದ್ದು. ಅವ್ರು ಯಾರೋ ಇದು ಮರದು ಚಪ್ಪಲಿ ಹಾಕೊಂಡು ಓಡಾಡ್ತಾರಲ್ಲ, ಕೊಡೆ ಹಿಡ್ಕೊಂಡು ಓಡಾಡ್ತಾರಲ್ಲ, ಕೊಡೆಯವ್ರಿಗೆ ಸಪೋರ್ಟ್. ಇವರು ಮದುವೆ ಗಂಡಿ ಕೊಡೆ ಹಿಡ್ಕೊಂಡು ಓಡಾಡ್ತಾರಲ್ಲ, ಹಂಗೆ ಸಪೋರ್ಟ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವ್ರು ಯಾರು ಸ್ವಾಮಿ ಅವರು? ಅವರು ಅವ್ರ ಶೃಂಗೇರಿ ಮಠದ ದೊಡ್ಡ ಐನವರು. ಅಲ್ಲಿ ನೀವು ಎತ್ತೋಗ್ಬಿಟ್ಟಿದ್ರಿ ಅವತ್ತು ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ. ಅದೆಂತದ ದುಮ್ನಳ್ಳಿಗೆ ಬರ್ರಿ, ದುಮ್ನಳ್ಳಿಗೆ ಬರ್ರಿ. ಅದೆಂತದ ದುಮ್ನಳ್ಳಿನೋ ದುಲ್ದೂರಿನೋ. ಅಲ್ಲಪ್ಪ, ನಾನು ನಿಂಗೆ ಫೋನ್ ಮಾಡಿದ್ರೆ ನೀನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ. ಎಲ್ಲಿ? ನಾನು ನಿಂಗೆ ಬೆಳಗಿನ ಜಾವನ 6:15ಗೆಲ್ಲ ಫೋನ್ ಮಾಡಿದೆ. ಅಯ್ಯೋ ಇಲ್ಲಿ ಬೆಳಗಿನ ಜಾವ ನಿಂತು ಬಂದಿದ್ ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಬೆಳಗಿನ ಜಾವ. ಇವತ್ತಲ್ಲಪ್ಪ, ಅವತ್ತು ದೇವಸ್ಥಾನಕ್ಕೆ ಬಂದಿದ್ರಲ್ಲ ಶೃಂಗೇರಿಗೆ, ಅವತ್ತು ನಾನು ಬೆಳಗ್ಗೆ ಫೋನ್ ಮಾಡಿದ್ರೆ ನೀನ್ ಸ್ವಿಚ್ ಆಫ್ ಮಾಡಿದ್ದೆ. ಅಯ್ಯೋ ಕಕ್ಕೊಂಬಿಟ್ಟಿದ್ದೆ ಸ್ವಾಮಿ. ಕಕ್ಕೊಂಡು ಅಲ್ಲೆಲ್ಲ ತಲೆ ಸುತ್ಕೊಂಡಂಗಾಗಿ ವಾಂಟ್ ಬಂದಂಗ ಆಗೋದು. ನೀವು 2-3 ಸುಳ್ಳು ಹೇಳ್ದಂಗ ಆಗುತ್ತೆ ಅಂತ ನಾವು ಎದ್ದವ್ರು ಎದ್ಮಕ್ಕೆ ಬಂದ್ಬಿಟ್ಟು ಸ್ವಾಮಿ ಮಕ ತೊಳೆಯನ ನೀವು ಬೇಜಾರ್ ಮಾಡ್ಕೊಂತೀರಾ ಅಂತ ಹೇಳಿ ಏನ್ ಸ್ವಾಮಿ ಏನು ಮಾತಾಡಕ್ಕಲ್ಲ. ರಾತ್ರಿ ಎಲ್ಲ ಗಂಡಿ ಹೊಡ್ಬಿಟ್ಟಿದ್ ರಾತ್ರಿ ಎಲ್ಲ ಸೊಳ್ಳೆ ತೊಡ್ದು ಮೈ. ಅಲ್ಲ ಈಗ ಶೃಂಗೇರಿ ಇದ್ರ ದೇವಸ್ಥಾನ ಹತ್ರ ಆ ಕಡೆ ಸೇತುವೆ ಮಾಡಿದಾರಲ್ಲ ಮಠ, ಅಲ್ಲಿಂದ ಬಂದಲ್ಲ ದೊಡ್ಡ ಸ್ವಾಮಿಗಳು ಛತ್ರಿ ಇಟ್ಕೊಂಡು ಆ ಕಡೆ ಸೆಕ್ಯೂರಿಟಿ ಗನ್ಮ್ಯಾನ್ ಎಲ್ಲ ಬರ್ತಾರಲ್ಲ. ಅದೇ ಮದುವೆ ಗಂಡು ಕರ್ಕೊಂಬಂದ್ರಲ್ಲ ಮರದ ಚಪ್ಪಲಿ ಹಾಕೊಂಡು. ಅವ್ರನ್ನ ಕೇಳ್ದ? ಕೇಳೋಣ ಅಂತ ಮಾಡಿದ್ದೆ. ಅಷ್ಟೊತ್ತಿಗೆ ಇವ್ರು ನಮ್ಮದು ಬೇಡ ಬರ್ರಿ ಅಂತ ಇವರು ಯಾರು ಕರ್ಕೊಂಬಂದಿದ್ವಲ್ಲ, ಕಾರ್ ಮಾಡ್ಕೊಂಬಂದಿದ್ವ ಸ್ವಾಮಿ. ಇವ್ರನ್ನ ಕೇಳ್ಬೇಕಾಯ್ತು ಬೇರೆ ಯಾರನ್ನ, ಸೆಕ್ಯೂರಿಟಿ ಗನ್ಮ್ಯಾನ್. ಅಯ್ಯೋ ನೀನು ಅಲ್ಲಿ ಬಾತ್ರೂಮ್ಗೆ ಹೋಗೋನು ಸಮೇತ ಬಿಟ್ಟಿಲ್ಲ ಸ್ವಾಮಿ. ಕೇಳಿದೀನಿ ಎಲ್ಲ ಬಟ್ಟೆ ಬಿಟ್ಟು ಇಡ್ತಾರಲ್ಲ, ಬಟ್ಟೆ ಇಟ್ಟಿದ್ರಲ್ಲ ಅವರು. ಸ್ವಲ್ಪ ಕರೆಕ್ಟಾಗ ಟವರ್ ಇರ್ತಾ ಬಂದು ಮಾತಾಡಪ್ಪ, ಕೇಳಿಸ್ತಾ ಇಲ್ಲ. ಅಲ್ಲ ಟೈಪ್ ಬಟ್ಟೆ ಹಾಕಿದ್ರಲ್ಲ, ಕೆಂಪು ಬಟ್ಟೆ ಕಾಣ್ತಿದ್ದಂಗೆ ಒಬ್ಬರನ್ನು ಬಿಟ್ಟಿಲ್ಲ ಸ್ವಾಮಿ. ಎಲ್ಲ ಅಂತಾರೆ, ಎಲ್ಲಾರನು ಕೇಳಿದೀನಿ. ಈ ಟೈಪ್ನವ್ರು ಯಾರು ಇಲ್ಲ ನಿಮ್ಗೆ ಹಂಗೆಲ್ಲ ಮಂತ್ರ ಮಾಡ್ಕೊಡಲ್ಲ. ಎಲ್ಲ ಒಂದು 50 ಜನದ ಮೇಲೆ ಕೇಳಿದೀನಿ. ಏನ್ ಸ್ವಾಮಿಗಳು ಅಂತ ಕೇಳ್ದೆ ಹೇಳು? ಗುರುಪ್ರಿಯ ಸ್ವಾಮಿಗಳು ಅಂತ ಕೇಳ್ದ? ಚಿಕ್ಕಮಂಗ್ಳೂರಿಗೆ ಯಾರೋ ಸಿ.ಟಿ. ರವಿರ್ ಮನೆಗೆ ಹೋಗಿದ್ದಾರೆ ಅಂತ ಅವರೇ ಫೋನ್ ಮಾಡಿದ್ರು ಸ್ವಾಮಿ. ಹಿಂಗ್ ಬರ್ರಿ ಗುಡ್ಲೂರಾಗ ಬದ್ಲೂರಾಗ ಇದ್ದೀವಿ ಅಂತ ಅಂದ್ರು. ಆಲ್ದೂರಲ್ಲಿ? ಆಲ್ದೂರ್ ಕರೆಕ್ಟ್ ಸ್ವಾಮಿ. ರಾತ್ರಿಯಿಂದ ಮೈ ಕೈಯೆಲ್ಲ ಹೊಡ್ತಾ ಗಂಡಿ ಆಗ್ಬಿಟ್ಟು ಸೊಳ್ಳಿ ಕಡ್ದು. ನಮ್ಮ ಮನೆಗೆ ಒಂದ್ ಸ್ವಲ್ಪ BP ಜಾಸ್ತಿ, ಗಲಾಟೆ ಆಯ್ತು. ನಮ್ಮ ಇದೇ ಹಂಗೆ ಹಿಂಗೆ ಅಂತ ಅಂದ್ರೆ ನಿನ್ನಿಂದ ಹಿಂಗೆಲ್ಲ ಆಗೋತು, ಕಾಯಿಲೆ ಪಾಯಿಲೆ ಅಂಟಿಸ್ತಿ ಅಂತ ಆಚೆ ಮುಗಿ ನಮ್ಮನ್ನ ಮಾಮೂಲಿ ತಿಳಿತಾಯ ಸ್ವಾಮಿ ಪರಿಸ್ಥಿತಿ. ಮೊದ್ಲು ಅವಳು ಫೋನ್ ಮಾಡಿ ಊರ್ಗ್ ಹೋದ್ಮೇಲೆ ಪರವಾಗಿರಲ್ಲ ನಿನ್ನೂ ನಿನ್ ಹೆಂಡತಿ ಸಂಬಂಧ? ದೇವ್ರಿದ್ದಂಗಿದ್ದ ಸ್ವಾಮಿ. ಎಲ್ಲ ಐರನ್ ಬಟ್ಟೆ ಐರನ್ ಸ್ನಾನ ಗೀನ ಎಲ್ಲ ರೆಡಿ ಇತ್ತು. ಈಗ ಈಚೆಗೆಲ್ಲ ರಾತ್ರಿ ಬಟ್ಟೆಗಳೆಲ್ಲ ಎಷ್ಟು ಬ್ಯಾಗ್ ಎಸ್ತವ್ರು, ಒಂದು 6 ಬ್ಯಾಗ್ ಈಚೆ ಕಡೆಗೆ. 6 ಬ್ಯಾಗ್ ಎಸ್ತಾರ? ಹ್ಞೂ ಸ್ವಾಮಿ. ಯಾಕಪ್ಪ ಆತರ ನಿನ್ ಹೆಂಡತಿ? ಏನ್ ಮಾಡೋದು, ನಮ್ಮ ಮನೆ ಬಾರ ಹೋಗಿ ರಾತ್ರಿಯಿಂದ ಟೀ ಇಲ್ಲ, ಕಾಫಿ ಆತರದ್ದು ಏನೂ ಇಲ್ಲ. ಈಗ ಬೆಳಗಿನ ಜಾವದಾಗ ನಿದ್ದೆ ಬಂದೈತೆ. ರಾತ್ರಿ ಸೊಳ್ಳೆ ಕಡ್ತಕ್ಕೆ ಮೈಯೆಲ್ಲ ಗಂದೆ ಹೊಡೆದು ಬಂದು ನೋಡಿ ಅಷ್ಟೆಲ್ಲ ಇದು ಮಾಡಿದ್ರು. ತಿರ್ಗಾ ಹಂಗೆ ಆಗೋಯ್ತು. ಇಬ್ರು ಬೇರೆ ಫೋನ್ ಮಾಡಿರು. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ತೆ.
ಹಲೋ ನಮಸ್ಕಾರ ಸರ್, ಏನೋ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ಕಾರ. ಹಲೋ ನಮಸ್ಕಾರ ಸರ್, ಎಲ್ಲಿದ್ದೀರಾ ಸರ್? ಮನೆಯಲ್ಲಿದ್ದೀವಿ. ಮನೇಲಿದ್ದೀರಾ? ಹ್ಞೂ ಸರ್. ಅದೇ ಸರ್, ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ, ಹಾಂ ಅದೇ ಅವ್ರಿಗೆ ಮಕ್ಕಳಾಗಿಲ್ಲ ಸರ್. ಅಲ್ಲಿ ಮದುವೆ ಆಗಿ 8 ವರ್ಷ ಆಯ್ತು. ಹೇಳಿ. ಅದೇ ಮದುವೆ ಆಗಿ 8 ವರ್ಷ ಆಯ್ತು. ಹಾಂ ಅದೇ ಮಕ್ಕಳಾಗಿಲ್ಲ. ಅವ್ರು ನಿಮ್ಮ ಹತ್ರ ಕಳ್ಸಿದ್ನಲ್ಲ ಸರ್, ಅದೇನಾಯ್ತು ಸರ್ ಅವ್ರದ್ದು? ಬಂದಿದ್ರು. ಹಾ, ಏನಾಯ್ತು ಸರ್? ಚೀಟಿ ಕಾಸು ಕಳಕ್ ಬಂದಿದ್ರು. ಚೀಟಿ ಕಾಸು ಇಲ್ಲ, ನಾವು ಚೀಟಿನೂ ಹಾಕಲ್ಲ ಅಂತ ಹೇಳಿ ಕಳಿಸ್ತು. ರೇ ಸರ್, ನಾನ್ ಪುರುಷೋತ್ತಮ. ಹಲೋ ಹಾ ಸರ್, ನಾನು ಪುರುಷೋತ್ತಮ ಮಾತಾಡ್ತಿರೋದು. ಹಾ ನಿಮ್ಮ ಹತ್ರ ಒಂದು ಪೇಷಂಟ್ ಕಳ್ಸಿದ್ನಲ್ಲ, ಕಪಲ್ಸ್ನ, ಗಂಡ ಪೇಷಂಟ್ ಕಳ್ಸಿದ್ರಾ? ಹೆಂಡತಿ ಕಳ್ಸಿದ್ನಲ್ಲ ಸರ್. ಹಾ ಅವ್ರ 8 ವರ್ಷ ಆಗೈತೆ, ಮಕ್ಕಳಾಗಿಲ್ಲ ಅವ್ರಿಗೆ. ಹಾ ಅದೇ ಅವ್ರದ್ದು ಏನಾಯ್ತು ಸರ್ ಪ್ರಾಬ್ಲಮ್? ಅವ್ರಿಗೆ ಹ್ಮ್ ಮಗ ಹಲೋ 12 ಗಂಟೆ ಮ್ಯಾಲ್ ಮಾಡಿ ಸರ್. ಬಿಸಿ ಇದ್ದೀವಿ. ಟಿವಿ ಸೌಂಡ್ ಕಮ್ಮಿ ಕೊಟ್ಟು ಅದೇನ್ ಮಾತಾಡಿ ಸರ್ ಕ್ಲೀನಾಗೆ. ಹಲೋ ಹಲೋ ಹೇಳಿ ಸರ್, ಅವ್ರನ್ನ ಗಂಡ ಹೆಂಡತಿ ಕಳ್ಸಿದ್ನಲ್ಲ, ಮಧುಸೂದನು ಅವ್ರ ಹೆಂಡತಿನ. ಹಾ ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್? ಯಾಕೆ ಮಕ್ಕಳಾಗ್ತಿಲ್ಲ ಅವ್ರಿಗೆ 8 ವರ್ಷದಿಂದ? ಪ್ರಾಬ್ಲಮ್ ಹಾ ಪ್ರಾಬ್ಲಮ್ ಏ ಮಾತಾಡಯ್ಯ ಜಲ್ದಿ, ಅದೇನು ಹೇಳಿ ಸರ್. ನೀವು ಬರೀ ಅವಾಗ್ಲಿಂದ ಅದೇ ಬಗ್ಳುತ್ತಿದ್ಯಾ. ನಾವು ಡಾಕ್ಟ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮ್ಗೆ ಇಲ್ಲಿ ಎದೆ ಹೊಡೆದೋಗ್ತಾ ಐತೆ. ಅವ್ರಿಗೆ 8 ವರ್ಷದಿಂದ ಮಕ್ಕಳಾಗಿಲ್ವಲ್ಲ, ಏನ್ ತೊಂದ್ರೆ ಅವ್ರಿಗೆ? ನನ್ನ ಮಗ ಅವ್ರನ್ನ ಕಳಿಸ್ಕೊಡ್ರಿ. ಕಳ್ಸಿಕೊಟ್ಟಿನಲ್ರಿ, ನೆನೇನೆ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದಿರಲ್ಲ. ಬರೀ ಮಾತ್ರೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಅದೇ ಅವ್ರಿಗೆ ಏನ್ ಪ್ರಾಬ್ಲಮ್? ಏನಕ್ಕೆ ಮಕ್ಕಳಾಗ್ತಿಲ್ಲ? 3 ದಿನ ಕಳಿಸ್ರಿ. ಯಾರ ಹತ್ರ? ನಿಮ್ಮ ಹತ್ರಕ್ಕ? ಓ ನೀವ್ ಮಾಡ್ತೀರಾ? ಓ ಓ ಓ 8 ದಿವಸ ಮಾಡ್ತೀರಾ? 3 ದಿನ. ಹಲೋ ಹಲೋ ಸರ್, ಅವ್ರ ಯಜಮಾನ್ರೇನ್ ಬೇಡವಾ? ಅವ್ರ ಯಜಮಾನ್ರು ಅವ್ರನ್ನ ಕಳಿಸ್ಕೊಡ್ರಿ. ಆಯುರ್ವೇದಿಕ್ ಐತಿ ನಮ್ಮ ಹತ್ರ. ಹೌದಾ? ಈಗ ಅವ್ರಿಗೆ ಏನಕ್ಕೆ ಸರ್ ಮಕ್ಕಳಾಗ್ತಿಲ್ಲ? ಅವರೇ ಸುಮ್ಮನೆ ಅವ್ರೆ. ನೀನ್ ಯಾಕೆ ಹಿಂಗ್ ಆಡ್ತೀಯಾ? ಅವ್ರು ನನ್ನ ಹತ್ರಕ್ ಬಂದಿದ್ಕೆ ನಾನ್ ನಿಮ್ಮ ಹತ್ರ ಕಳ್ಸಿದ್ದು. ನನಗೆ ಗೊತ್ತಿಲ್ಲ. ನಾನು ಟ್ರೀಟ್ಮೆಂಟ್ ಕೊಡೋನಿಗೆ. ಮತ್ತೀಗ ಅವ್ರು ನನ್ನ ಹತ್ರ ಕೇಳಿದ್ರು, ಯಾರ ಒಳ್ಳೆ ಡಾಕ್ಟರ್ ಇದ್ರೆ ಹೇಳು ಅಂತ. ನೀನೇ ಅವ್ರಿಗಿನ್ನ ಮೊದ್ಲು ನಿನಗೆ ಮಕ್ಕಳಾಗಂಗ್ ಆಡ್ತೀಯಾ? ಹಲೋ ಸ್ವಾಮಿ. ಅವ್ರಿಗೆಲ್ಲ ಹೇಳಿದೀನಿ ನಾನು. ಹಾ ಯಾವ್ಯಾವ ಟೈಮ್ಗೆ ಬರ್ರಿ ಅಂತ ಆ ಟೈಮಿಗೆ ಬರ್ತಾರೆ. ನೀನ್ ಯಾಕೆ ಹಂಗಾಡ್ತೀಯಾ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ್ಯಾವ ತರ ಮಾತಾಡ ನೋಡ. ನಮ್ಮ ಎಷ್ಟು ಕೊಟ್ಟಿನ ನನ್ನ ಮಗ ಇವ್ರಿಗೆ ಮಕ್ಕಳಾಗಂಗ್ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್. ಹಲೋ, ಹೆಂಡತಿ ಪ್ರಾಬ್ಲಮ್ ಗಂಡಂಗ್ ಪ್ರಾಬ್ಲಮ್ ಸರ್ ಅವ್ರಿಗೆ? ಅವ್ರಿಬ್ಬರಿಗಿಂತ ನಿನ್ಗೆ ಪ್ರಾಬ್ಲಮ್ ಆಗಂಗ್ ಆಡ್ತೀಯಲ್ಲ. ಯಾಕೆ ನಾನು ಹೇಳಿಲ್ಲ ಅವ್ರಿಗೆಲ್ಲ? ಅವ್ರಿಬ್ಬರಿಗೂ ಏನಂತ ನಾನೆಲ್ಲ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ಬರ್ರಿ ಅಂತ ಹೇಳಿದೀನಿ. ಟ್ರೀಟ್ಮೆಂಟ್ ಕೊಡೋದಿರ್ಲಿ. ಆ ಆಸ್ಪತ್ರೆಗೆ ಬಂದಿದಾಗ ನೀನು ಅಮ್ಮಂಗೆ ಏನ್ ಮಾಡಿದ್ಯಾ ನೀನು? ಸ್ಕ್ಯಾನಿಂಗ್ ಮಾಡಿದ್ದೆ. ಸ್ಕ್ಯಾನಿಂಗು ಎಲ್ಲಿಗೆ? ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗು? ಲಾಸ್ಟಿಗೆ ಆಚೆ ಚಾರ್ಜ್ ಹಾಕಂಗ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ ಸ್ಕ್ಯಾನಿಂಗು ಎಲ್ಲಿಗೆ ಮಾಡಿದಪ್ಪ? ಹಲೋ, ಅವೆಲ್ಲ ಇಂಗ್ಲಿಷ್ನಾಗ ಹೇಳ್ಬೇಕು. ನಿನ್ಗೆ ಗೊತ್ತಾಗಲ್ಲ. ಅವಿದ್ಯಾವಂತ ನಿನ್ಗೆ ಇಂಗ್ಲಿಷ್ ಗೊತ್ತಾಗತ್ತ? ಮತ್ತೆ ಇಂಗ್ಲಿಷ್ ನಲ್ಲೇ ಹೇಳು. ನೀವು ಎಜುಕೇಶನ್ ಮಾಡಿದ್ದೀರಾ?
ಎಜುಕೇಶನ್ ಮಾಡಿದ್ರ ನೀವು? ಏ ಹೇಳಯ್ಯೋ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಒಟ್ಟಿಗೂ ಹೋಚೆ ಆಮೆ ಅವ್ರಿಗೆ ಇವಳೆ ಹುಚ್ಚಿನ ಹಾಳಣ್ಣ. ಏನದು? ಇಲ್ಲ ಆಚೆ ಕಡೆ ಚಾಪಿ ಹಾಕ್ತಾರೆ. ಕರೆಕ್ಟಾಗಿ ಹೇಳಿರಿ, ಕನ್ನಡದಾಗ ಹೇಳಿರಿ ಸರ್. ಕನ್ನಡದಾಗ ಅರ್ಥ ಆಗಂಗೆ ಹೇಳಿ ಸರ್ ನಮ್ಗೆ. ಇನ್ನ ಚಳಿ ಕಮ್ಮಿ ಆಗಿಲ್ಲ. ಸರ್ ಪ್ಲೀಸ್ ಸರ್, ನಾವೇನಕ್ಕ ಪ್ರಾಬ್ಲಮ್ ಆಗಿದ್ದೀವಿ, ಹಾ ಅದ ಅರ್ಥ ಆಗಂಗ್ ಕನ್ನಡದಾಗ ಹೇಳಿ ಸರ್ ಪ್ಲೀಸ್ ಸರ್. ಒಟ್ಟಿಗೆ ಹಾಕ್ತೀನಿ ವಿಹಾಲ್ನೇ ಬಟ್ಟಿ ಹುಸ್ತಾನ. ಏ ಸರ್ ಕನ್ನಡದಾಗ ಹೇಳ್ತೀರಾ? ಕನ್ನಡದಾಗ ಹೇಳಿರಿ, ಚಾಪೆ ಕೊಡ್ತಾರ ಆಚೆ ಕಡೆ. ಸರ್ ಅವ್ರಿಗೆ ಏನ್ ಹೆಂಡತಿ ಪ್ರಾಬ್ಲಮ್, ಜೆಂಟ್ಸ್ ಪ್ರಾಬ್ಲಮ್, ಲೇಡೀಸ್ ಪ್ರಾಬ್ಲಮ್ ಸರ್ ಅದು? ಅವ್ರಿಬ್ರು ಬರೋದ್ ಬೇಡ, ನೀನೇ ಬಂದ್ಬಿಡು. ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತೀಯ? ಅವ್ರಿಬ್ರಿಗೆ ಆಗ ನೋವು ಈ ನನ್ನ ಮಗ ಇರಕ್ ಕಾಡ್ತೈತೆ. ಹಲೋ, ಏನ್ ಮಾತು ಅಂತ ಆಡ್ತೇನೆ. ಈಗ ಅವ್ರಿಬ್ರು ಬರ್ಬಾರ್ದು, ನೀನ್ ಬಾ ಅಂತ ನಾನ್ ಶಾಂಪು ಹಾಕೊಂಡ್ರೆ ಪರವಾಗಿಲ್ಲ, ಕರೆಕ್ಟ್ ಆಗಿ ಐತೆ ಶಾಂಪು ಜಾರ್ತೈತೆ. ಲೇ ಶಾಂಪು ಅಲ್ಲ ಕಣಯ್ಯ, ನಿನ್ನ ಶಾಂಪು ಇದು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ? ಶಾಂಪು ಹಳ್ಳೆಣ್ಣೆ ಇದ್ದಂಗ್ರಲ್ವ್ರ? ಏನೋ ಒಂದು ಐತೆ ಬಂತು ಬೆಳಿಗ್ಗೆ ಮಾಡಿ. ಹಲೋ, ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಸ್ವಾಮಿ. ನರಸಿಂಹರಾಜು, ಓ ಸ್ವಾಮಿಗಳೇ, ಮನೆ ಕಡೆ ಎಲ್ಲ ಸೌಖ್ಯನಾ? ಓ ಸೌಖ್ಯ ಸ್ವಾಮಿ. ನಮಗೆ ಇವತ್ತು ತುಪ್ಪ, ಅನ್ನ, ಮೊಸರು ಎಲ್ಲಾ ಪೂರ್ತಿ 100 ಕಲಿಸ್ಕೊಂಡ್ ಕುಡ್ದಂಗ ಆಗ್ಬೋದು ಸ್ವಾಮಿ. ಏನಪ್ಪಾ ಅಂತ ಸಂತೋಷ? ಅದೇ 3-4 ಜನ ಮಡಿಕೊಂಡವ್ರ ಏನಾರಲ್ಲ, ಅದಕ್ಕೆ ಅವ್ರಿಗೆಲ್ಲ ಮಯೂರಿ ಹೊಡ್ತಾ ಬಂದೈತಂತೆ. ಏನಪ್ಪಾ? ಕೈಕಾಲೂರಿ, ಮಯೂರಿ, ಆಮೇಲೆ ಎದೆ ತಲೆ ಎಲ್ಲ ಉರಿ ಹೊಡ್ತಾ ಬಂದೈತೆ ಅಂತೆ. ಹಂಗಾಗಿ ನಾವು ಇವತ್ತು ದೇವ್ರಿಗೆಲ್ಲ ಪೂಜೆ ಮಾಡಿಸ್ತು, ಮನಸ್ಪೂರ್ವಕ ಪಟಾಕಿ ಹೊಡೆದು ಸ್ವಾಮಿ. ನಾವು ಖಂಡಿತ ಗುರುವಾರದ ದಿನ ಶುಕ್ರವಾರ ಫಸ್ಟ್ನೇ ಪೂಜೆಗೆ ಶೃಂಗೇರಿಗೆ ಇರ್ತೀವಿ ಸ್ವಾಮಿ. ನೀನ್ ತಾಯಿ ಅಷ್ಟು ಒಳ್ಳೇದ್ ಮಾಡಿದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಅದೇ ಉಲ್ಟಾ ನಿನ್ ಮನೆಯವ್ರಿಗೆ ನಿನ್ಗಾಗುತ್ತೆ, ಗೊತ್ತಾಯ್ತಾ? ಏನ್ ನೋಡಿದ್ರಿ, ಏನಾಗುತ್ತೆ ಸ್ವಾಮಿ? ಅಲ್ಲ, ಅದೇನಾಗುತ್ತೋ ಮುಂದಿಂದಿದು. ಹಲೋ, ನೀನು ಬರ್ಲಿಲ್ಲ, ತಾಯಿ ಅಷ್ಟೆಲ್ಲಾ ಮಾಡಿದಾಳೆ, ಬಂದು ಒಂದ್ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಂಗೆ ಕಿವಿ ಕೇಳ್ಸಲ್ವ? ಹಲೋ ಸ್ವಾಮಿ, ನಿನಗೆ ಕಿವಿ ಕೇಳ್ಸಲ್ವಾ? ಅಯ್ಯೋ ಎಲ್ಲ ಹೆಂಗೆ ಸ್ವಾಮಿ, ಒಂದು ಕಿವಿಗೆ ಯಾರು ರಪ್ಪನ ಹೊಡೆದ್ಬಿಟ್ಟಿದ್ರು ಒಂದ್ಸಲ. ಯಾರಪ್ಪ? ಹಿಂಗೆ ವಿಶ್ವಾಸದಾಗೆಲ್ಲೋ 3 ದಿನ ಆಯ್ತು ನಾವು ಬಂದು. ಇಲ್ಲ ಹಲೋ ಹಲೋ ನೋಡಪ್ಪ, ಓ ಸ್ವಾಮಿ, ತಾಯಿ ಇನ್ನು ನಿನ್ಗೆ ಆರಂಭ. ನಿನ್ನ ಶತ್ರುಗಳೆಲ್ಲ ನಿಮ್ ಮನೆ ಹತ್ರ ಬಂದು ನಾನ್ ಮಾಡಿ ತಪ್ಪಾಯ್ತು ನರಸಿಂಹಣ್ಣ ಅಂತ ನಿನ್ ಕಾಲು ಹಿಡಿತಾರೆ. ನೀನ್ ಶೃಂಗೇರಿಗೆ ಬಂದು ನನ್ ಕೊಡ ವಸ್ತು ತಗೊಂಡೋಗಿ ನಿನ್ ಮನೇಲಿ ಇಕ್ಕಂಡ್ರೆ ಇವತ್ತು ಹೆಂಗೆ ನಿನಗ್ ಫೋನ್ ಮಾಡಿ ಹೇಳಿದ್ರು ಅದೇ ತರ ನೀನ್ ಬಂದು ನಿನ್ ಎದುರಿಗೆ ಊರಿನ ಜನದ ಮುಂದೆ ನಿನ್ ಕೈ ಕಾಲು ಹಿಡಿತಾರೆ. ಹಲೋ, ಏನ ಪ್ರಸಾದ ಊಟ ಮಾಡ್ತಾರೆ, ದೇವ್ರ ಪ್ರಸಾದ ಊಟ ಮಾಡೋಣ ಅಂತ ಒಂಚೂರು ಕೈ ತೊಳ್ಕೊಂಡೆ ಸ್ವಾಮಿ. ಈಗ ರೇ ಒಂದ್ ಸ್ವಲ್ಪ ನಾನು ಫೋನ್ ಮಾಡಿದಾಗ ನೀನ್ ಕರೆಕ್ಟಾಗಿ ಮಾತಾಡೋದ್ ಕಲ್ತ್ಕೋ. ನೀನ್ ತಿನ್ನೋದು ಎಲ್ಲಿ ಹೋಗಲ್ಲ, ತಿನ್ನೋದು ಇರುತ್ತೆ. ನೀನು ನನ್ ಸನ್ನಿಧಾನಕ್ಕೆ ಬಂದು ಹೋದ್ಮೇಲೆ ನಿನ್ನ ಇದ ಶತ್ರುಗಳೆಲ್ಲ ಹೇಳಿದ್ಯಲ್ಲ ಹೆಸರುಗಳು, ಹಲೋ ಹಲೋ ಸ್ವಾಮಿಗಳೇ, ನಿನ್ ಶತ್ರುಗಳೇ ರಾತ್ರಿ ಎಲ್ಲ ಹೆಸರು ಹೇಳ್ದಲ್ಲಪ್ಪ, ಅವರೇ ಬಂದು ನಿನ್ ಕಾಯಲ್ಲಿ ಹಿಡಿತಾರೆ. ಆಯ್ತು, ಇದ್ಯಾರು ತಗೊಂಡು ಪಟಾಕಿ ಹೊಡಿತಾರೆ? ಗಂಡ್ಮಕ್ಳು ಮದುವೆ ವಯಸ್ಸಿನ ಮಕ್ಳು ಮಾಡಿಕೊಂಡು ನೀವು ಹಿಂಗೆಲ್ಲ ಮಾಡಿದ್ರೆ ಸಮಾಜ ಒಪ್ಪುತ್ತ? ಆಮೇಲೆ ನೀನ್ ಮಾಡಿದೆ ಅಂತ ಕ್ವಶನ್ ಮಾಡಿ ಮಕ್ಳು ಮರಿ ಕೇಳಿದ್ ನಾವೇನ್ ಹೇಳೋಣ ಸ್ವಾಮಿ? ಮಗ ಚೆನ್ನಾಗ್ ಕೆಲ್ಸಕ್ಕೆ ಹೋಗ್ತಾವನ ಇಲ್ಲ ಚೆಂಗಿಂಗ್ಲ ಅವನು ನಿನ್ನಂಗೆ? ಚೆಂಗ್ಲೇನಿಲ್ಲ ಸ್ವಾಮಿ, HL ಹೋಗ್ತಾವನೆ ಇದು ಬೆಂಗಳೂರಿಗೆ.
ಅದೇನು ಸಪೋರ್ಟ್ ಬೇಕೋ ಮಾಡೋಣ HL ಅಲ್ಲಿ. ಅದೇ ನಿಮ್ಮ ಅತ್ತೆ ಮಗಳು ಪತ್ತೆ ಮಗಳ ಜೊತೆಲಿ ಓಡಾಡ್ತಾನೆ ಅಂತ ಮೊನ್ನೆ ಯಾರು ಹಂಗಂದ್ರು ದೂರು ಕೊಟ್ರು ನನಗೆ. ಅತ್ತೆ ಮಗಳು ಅಂದ್ರೆ ಸಣ್ಣ ಮಗಿನಿಂದಾನು ಅಮ್ಮಗಿಗೆ 2 ವರ್ಷ ಜಾಸ್ತಿ. ಹೌದಾ? ಹಂಗಾಗಿ ಹೊಂದ್ಕೊಂಡವ್ರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರಿ ಶಿರಾಗೇಟಲ್ಲಿ ಹುಲಿನಾಯಕ್ ಸಂಸ್ಥೆಯಲ್ಲಿ. ಓಹೋ, ಹುಲಿನಾಯಕ್ ಸಂಸ್ಥೆ ಅಲ್ಲ? ಸ್ವಾಮಿ, ಇಂಜಿನಿಯರ್ ಕಂಪ್ಲೀಟ್ ಮಾಡೈತಿ. ಈಗ 48,000 ಸಂಬಳ ಬರ್ತಾ ಇದೆ ಅದಕ್ಕೆ. ಆಮೇಲೆ ಇಲ್ಲಾನ ಒಂದು 50 ಎಕರೆ ಫ್ಲಾಟ್ ನೋಡು. ಅದೇ ನಿಮ್ದು ಜಮೀನ್ ಇತ್ರಲ್ಲ 24 ಎಕರೆ. ಅದು ಬೇಡ, 24 ಎಕರೆ ಗುಬ್ಬಿ ಸೈಡ್. ಅಲ್ಲ, ಮಣ್ಣೆ ಮಾರಿ ಕಾವಲ್ ಹತ್ರ. ಅದು ಬೇಡ, ಗುಬ್ಬಿ ಸೈಡ್ ನೋಡು. ಗುಬ್ಬಿ ಸೈಡ್ ಅಂತ ಅಂದ್ರೆ ಅದೇ ಎಕ್ಟಿಗಳು ಜಮೀನ್ ಐತಿ ಸ್ವಾಮಿ. ಒಂದು 30-35 ಎಕರೆ ಜಮೀನ್ ಸಿಗ್ತೈತಿ. ತಿಳ್ಕೊ ಅದನ್ನ. DC ಪರ್ಮಿಷನ್ ತಾಣ ಗೋಮಾಳ ಆದ್ರಾತ ತಾಣನ DC ಅದು ಹೆಂಗೆ ಅಂತ ಅಂದ್ರೆ ಯಾರೋ ತಿಂಗಳು ತಾಂಡಿದ್ದಾರೆ. ಏನೊಂದು 10 ಲಕ್ಷ ನಿನಗೆ ಕೊಡ್ತೀನಿ, ಸೈಲೆಂಟ್ ಆಗಿ ಮಾಡೋ ಅದನ್ನ. ಆಯ್ತು ಸ್ವಾಮಿ, ಖಂಡಿತ. ನನಗೆ ಅಂತ ಹೇಳ್ಬೇಡ, ಅಲ್ಲಿ ಯಾರಿಗೂ ಪಬ್ಲಿಕ್ ಮಾಡ್ಬೇಡ. ಆಯ್ತು ಸ್ವಾಮಿ. ಊಟ ಈಗ ಬಂದ ಸ್ವಾಮಿ, ಫಂಕ್ಷನ್ ಮುಗಿಸ್ಕೊಂಡು ಮಗ ತೊಳೆನಂತ ಬಂದೆ. ಗುರುಗಳು ಬಂದ್ರು, ತಡಿ. ಗುರುಗಳು ಕೊಡ್ತೀನಿ ನೋಡಿ ಗುರುಗಳೇ, ನಮ್ ಶಿಶಿನೇ ಒಳ್ಳೇದ್ ಮಾಡಿ ಸ್ವಾಮಿ. ನಮ್ ಶಿಶಿನೇ. ಹಲೋ ಹಲೋ ಸ್ವಾಮಿ. ಓ ನರಸಿಂಹರಾಜು. ಓ ಸ್ವಾಮಿಗಳೇ. ಏನಪ್ಪ ನಿನ್ ಜಾತಕ, ನಿಂದು ಹಿಂಗೆ ನಿಂದೆಲ್ಲ ನಿಂದು ಒಂಥರ, ನೀನು ರಸಿಕ ಕಣೆಯ ನೀನು ಒಂಥರ. ಇಲ್ಲ ಸ್ವಾಮಿ, ಖಂಡಿತ ಇಲ್ರ. ಇಲ್ಲ ನಿನ್ ಜಾತಕ ಪ್ರಕಾರ ಕೇಳ್ದೆ. ಇಲ್ಲಿ ಶ್ರೀನಿವಾಸ್ ಅವ್ರು ಹೇಳಿದ್ರಲ್ಲ, ಯಾವಾಗೇನ ಹಂಗ ಆಡ್ತಿದ್ರು ಸ್ವಾಮಿ. ಯಾವಾಗ್ಲೂ ಎಣ್ಣೆ ಮೇಲೆ ಇದೀವು. ಅವ್ರು ಹೋಗ್ದಂಗೆ ಒಂದೊಂದು ಅಲ್ಲೆಲ್ಲ ಶೆಡ್ ಒಳಗೈತೆ ಅಂತ ಇವನು ಸೀಮೆ ಸಕಟ್ ಅಂತ ಇಸ್ಕೊ ಹೋಗುವಂತ ಕಳ್ಸೋರು. ನಾವೊಂದ್ 5-6 ಜನ ಹೋಗಿ ಬೈಕ್ ಬಿಟ್ಕೊಂಡ್ ಬರೀವ ಸ್ವಾಮಿ. ಯಾವಾಗ ಅಲ್ಲ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿರೋದು. ಹೆಣ್ಣು ಒಂದು ತಾಯಿ ಸಮಾನ ಅಲ್ವಾ, ಒಂದು ಶಕ್ತಿ ದೇವತೆ. ಇವನೇ ಒಂದು ತಲೆ ತಿಂದಿರ್ತಾನಪ್ಪ ನಾವು. ಹಲೋ ನರಸಿಂಹರಾಜು. ಹಲೋ ಸ್ವಾಮಿ. ನೀನು ಮದುವೆಗಿಂತ ಮುಂಚೆ ಒಂದು ಹೆಣ್ಣನ್ನ ಬಾಳ್ ಹಾಳು ಮಾಡಿದ್ಯಲ್ಲಪ್ಪ, ಅದು ಶಾಪ ಸ್ವಾಮಿ. ಅದೊಂದು ಕೈ ಮುಗೀತು, ನಿಮ್ ಸುದ್ದಿ ಆಯ್ತು. ಬತ್ತರಿಂದ ಜಗಳ ಹೋಯ್ತು ಸ್ವಾಮಿ ಮನೆಗೊಳಗೆ. ನಾನು ನಮ್ಮ ಮಗಳು ಇಂಥವೆಲ್ಲ ಮಾಡ್ಕೊಂಡ್ಕೊಂಡಿದ್ರೆ ಮನೆಗೆ ಇರಲ್ಲ ಅಂತ ಅದನ್ನೊಂದು ಸುಮ್ನೆ ಒಂದ್ಸಲ ಅಂದ್ಬಿಟ್ಟು ಬಿಟ್ಬಿಡಿ ಸ್ವಾಮಿ. ಇವಾಗ ಗೂಡ್ರು ಹಿಡ್ಕೊಂಡಿದ್ ಮನೆ ಒಳಗೆ ಹೋಗ್ತಾ ಇದ್ವಿ. ಹೌದಾ? ಹ್ಞೂ ಸ್ವಾಮಿ. ಹೋಗ್ಲಿ ಬಿಡಪ್ಪ. ಈಗ ನೀನ್ ಕಷ್ಟ ಎಲ್ಲ ಇದ್ ಮಾಡಿದೀನಿ, ಇನ್ನ ಇವತ್ತು ಕಳೆದ 4 ದಿವಸದಲ್ಲಿ ಎಲ್ಲ ಮುಗಿದೈತೆ ನಿನ್ ಕಷ್ಟ ಎಲ್ಲ. ನಾನೆಲ್ಲ ಇವತ್ತು ಕೊರಿಯರ್ನ ಕಳ್ಸಿದ್ದೆ. ಇದು ಊರ್ ಮಿಸ್ಟೇಕ್ ಆಗಿದೆ, ಓಬಳಾಪುರಕ್ಕೆ ತಾಂಡೋಯ್ದು ಅಂತಲ್ಲ. ಯಾರು ನರಸಿಂಹರಾಜು ಅಂತ ಸಿಕ್ಲಿಲ್ಲ. ಓಬಳಾಪುರ ಇರೋದು ಬೆಳಗಾವಿ ಕೊರಟಗೆರೆ ರೋಡ್ ಸ್ವಾಮಿ. ನಮ್ದು ಓಬಳಾಪುರ ಅಲ್ಲ, ಬಳ್ಳಾಪುರ. ಬಳ್ಳಾಪುರನಾ? ಬಳ್ಳಾಪುರ ಬುಗುನಹಳ್ಳಿ ಪೋಸ್ಟ್, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು. ಅದು ಕೊರಿಯರ್, ಅದಕ್ಕೆ ವಾಪಸ್ ಬಂದಿರೋದು ನಮ್ಗೆ. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್, ಓಬಳಾಪುರ ಅಂತ ನಮ್ ಹುಡ್ಗ ಇದ್ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ. ಅಕ್ಷರ ಅಕ್ಷರ ಒಂದು ಹೆಚ್ಚು ಕಮ್ಮಿ ಆಯ್ತು ಸ್ವಾಮಿ. ಓಬಳಾಪುರ ಅಂತ ಬರ್ಕೊಂಬಿಡ. ಅವನು ಯಾರು ಕೇಳಿದಾನೆ ತುಮಕೂರು ಹತ್ರ. ಅಲ್ಲಿ ಹೆಂಗೆ ಅಂತ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ತುಮಕೂರಲ್ಲಿ ನಮ್ಮ ಆತ್ಮೀಯರೊಬ್ರು ಗೊತ್ತಿದೆ. ಕೊರಿಯರ್ ಇದು ವಿಆರ್ ಎಲ್ಲ ಅಂತ ಅನ್ನೋದ್ರಾಗೆ ಅಲ್ಲೊಬ್ರು ನಮ್ಗೆ 3 ತಪ್ಪ ಅಂತ ಒಬ್ಬ ಹುಡುಗ ಅಲ್ಲಿ ಎಲ್ಲ ಆಟೋಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಅಲ್ಲಿ ಕ್ಯಾಶಿಯರ್ ಕುತ್ಕೊಂಡಿರ್ತಾರೆ. ಅವ್ರನ್ನ ಕೇಳಿದೆ. ಹೇಳ್ದಾರು ತಟ್ಲೆ ದೇವ್ರ ತಾವ್ ಕೇಳಿತ್ತಲ್ಲ ಕೊರಿಯರ್ ಬಂದೈತ ಯಾರು ಅಂತ ನಿಂಗೆ ಯಾರೋ ಡೋ ಹೊಡೆದ್ ಕಳ್ಸಿವ್ರು ಹೋಗು ಅಂತ ಅಂದ್ರು. ನಾನಿಲ್ಲ, ಕೊರಿಯರ್ ಕಳಿಸ್ತಾರೆ ಸ್ವಾಮೀಜಿ ಏನೇನೋ ಅಂತ ಅಂದ್ರು. ಯಾರಪ್ಪ ನನ್ ಬಗ್ಗೆ ಅಷ್ಟು ಇದು ಹಗುರವಾಗಿ ಮಾತಾಡಿದ್ದು? ಹಗುರ ಏನಿಲ್ಲ, ಇದೆಲ್ಲ ಕೊರಿಯರ್ ಕಳ್ಸಲ್ಲ. ನಿಮ್ಗೆ ಯಾರೋ ಇದನ್ ಮಾಡ್ಯವ್ರೆ. ಅವ್ನ್ ಫೋಟೋ ಕೊಡ್ತೀಯ ಒಂಚೂರು, ನೋಡ್ತೀಯ ಬೆಳಗ್ಗೆ ಹೊತ್ತಿಗೆ ಏನ್ ಮಾಡ್ತೀನಿ ಅಂತ. ಅದೇನ ಅದು ಯಾವ್ದೋ ಇದ್ರ ಬಗ್ಗೆ ಮಾತಾಡ್ಬೇಡಿ, ಮಳೆ ಹಿಡ್ಕೊಂತ ಒಳಗೆ ಬಂದಿದ್ದೀನಿ. ಆಯ್ತು. ಈಗ ಮಂತ್ರ ಹೇಳ್ತೀಯಾ? ಮಗ ವರ್ಷಕ್ಕಂತ ಇದ್ದೀನಿ, ಮಳೆ ಬಂತು. ಅಲ್ಲಪ್ಪ, ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ ತಳಿ. ನಾನೇ ಒಂದ್ 2 ನಿಮಿಷ ಬಿಟ್ಟು ಮಾಡ್ತೀನಿ. ಆಯ್ತಪ್ಪ, ಓಕೆನಪ್ಪ.
ಮಾಡ್ತೀನಿ ಸ್ವಾಮಿ. ಈಗ ಬಂದು ಇಪ್ಪತ್ತು ಫಂಕ್ಷನ್ಗೆ ಇರ್ಲಿ, ಜಲ್ದಿ ಒಂದ್ ಮಾಡು. 2 ನಿಮಿಷ. ಭಕ್ತಾದಿಗಳು ಬೇರೆ ಕಾಯ್ತಿದ್ದಾರೆ, ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ. ಖಂಡಿತ ನಾನೇ ಮಾಡ್ತೀನಿ ಸ್ವಾಮಿ, ಒಂದ್ 2 ನಿಮಿಷ ಬಿಟ್ಟು. ಶ್ರೀನಿವಾಸ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಹೇಳ್ಬೇಕು ಜಲ್ದಿ ಮಾಡು. ಆಯ್ತು ಸ್ವಾಮಿ.